ನೋಡಿ, ಡೆಲ್ಲಿ ಬ್ಲಾಸ್ಟ್ಗೆ ಬಿಹಾರ್ ಚುನಾವಣೆಗೆ ನಾವು ತಳಕು ಹಾಕುವಂಥದ್ದಲ್ಲ. ಈಗ ಒಂದನೇದಾಗಿ ಡೆಲ್ಲಿಯಲ್ಲಿ ಏನು ಘಟನೆ ಆಗಿದೆ ಅದು ಉಗ್ರಗಾಮಿಗಳ ಕೈವಾಡನ ಅಥವಾ ಕೆಮಿಕಲ್ ಇದನ್ನು ಅಂಥೇಳಿ ಅದು ಸ್ಪಷ್ಟಗೊಳ್ಳಬೇಕಾಗಿದೆ. ಒಂದು ವೇಳೆ ಅದು ಉಗ್ರರ ಕೃತ್ಯ ಆಗಿದ್ದರೆ ಅದಂತೂ ಹೇಯ ಕೃತ್ಯ ಇದು. ಅದಕ್ಕೆ ನಾವು ಎಲ್ಲರೂ ಕೂಡ ಇವತ್ತೊಂದು ದಿವಸ ಅದನ್ನು ಖಂಡನೆ ಮಾಡ್ತೀವಿ. ಮತ್ತು ಇಂಥ ವಿಚಾರದಲ್ಲಿ ಇವತ್ತೊಂದು ದಿವಸ ಎಲ್ಲರೂ ನಾವು ದೇಶದ ಪರವಾಗಿ, ನಾವು ಜನರ ಪರವಾಗಿ ಒಗ್ಗಟ್ಟಾಗಿದ್ದೀವಿ. ಆದರೆ ಈ ರೀತಿ ರೆಡ್ ಫೋರ್ಟ್ ಹತ್ರ ಆಗುವಂಥದ್ದು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಸೆಕ್ಯೂರಿಟಿ ಏನಿದೆ, ಆ ಸೆಕ್ಯೂರಿಟಿ ಇವತ್ತು ಅನೇಕ ಕಡೆ ಹೇಳ್ತಾಯಿದ್ದಾರೆ, ಎಲ್ಲವನ್ನೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಇದನ್ನು ಸೀಸ್ ಮಾಡಿದ್ದೀವಿ, ಕೆಮಿಕಲ್ ಇದನ್ನು ಸೀಸ್ ಮಾಡಿದ್ದೀವಿ ಅಂಥೇಳಿ. ಸೊ ಇದು ಭದ್ರತಾ ವೈಫಲ್ಯ ಕೂಡ ಆಗ್ತದೆ. ಆದರೆ ನಾವು ಈಗ ಆ ವಿಷಯನ ಎತ್ತಲಿಕ್ಕೆ ಬಯಸೋದಲ್ಲ. ಇದು ತನಿಖೆ ಆಗಬೇಕು. ಉಗ್ರರ ಕೈವಾಡ ಅಥವಾ ಕೆಮಿಕಲ್ ಬಾಂಬ್ ಅನ್ನೋದೊಂದು ಉಗ್ರರ ಕೈವಾಡ ಆಗಿದ್ದರೆ ಇವತ್ತು ಎಲ್ಲ ರೀತಿಯ ಕ್ರಮಗಳನ್ನ ಇವತ್ತೊಂದು ದಿವಸ ಈ ಉಗ್ರರ ಏನು ಕೃತ್ಯಗಳಿದ್ದಾವೆ ಅದನ್ನು ಅಡಗಿಸ್ಬೇಕು, ಅವ್ರನ್ನ ಹತ್ತಿಕ್ಕಬೇಕು. ಅದಕ್ಕೆ ಯಾವುದೋ ರೀತಿಯ ಕ್ರಮಗಳನ್ನು ಕೈಗೊಳ್ತೀರಿ ನಾವು ನಮ್ಮ ಪಕ್ಷ ಇವತ್ತೊಂದು ದಿವಸ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಆದರೆ ಈ ಭದ್ರತಾ ವೈಫಲ್ಯದ ವಿಷಯಗಳು ಪದೇ ಪದೇ ಹಿಂಗೆ ಆಯಿತು. ನನ್ನ ಲಾಸ್ಟ್ ಟೈಮ್ ಇದು ಆದಾಗೂ ಕೂಡ RDX ದೇಶದಲ್ಲಿ ಬಂದಿತ್ತು. ಆವಾಗ ದೇಶದಲ್ಲಿ ಹೇಗೆ ಬಂತು ಅನ್ನೋದನ್ನು ಯಾರೂ ಕೂಡ ಇದು ಮಾಡಲಿಲ್ಲ. ಕೃತ್ಯಗಳು ನಾವು ಖಂಡನೆ ಮಾಡ್ತೀವಿ, ಹೇಗೆ ಕೃತ್ಯ ಅದು ತಾವು ಆಗಬಾರ್ದು. ಪಾಪ ಮುಗ್ಧ ಜನರು ತಮ್ಮ ಪ್ರಾಣವನ್ನು ಕಳ್ಕೋತಾರೆ ಅಂತ ಅದರಲ್ಲಿ. ಹೀಗಾಗಿ ಇದ್ರ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಆ ತನಿಖೆ ಆಗಿ ಅದು ಉಗ್ರರು ಯಾರೇ ಕೈವಾಡ ಇದ್ದರೆ ಅದನ್ನು ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡು ಅವರಿಗೆ ಈ ಉಗ್ರರೇನು ಲಿಂಕ್ಗಳಿದ್ದಾವೆ ಆ ಎಲ್ಲ ಲಿಂಕ್ಗಳನ್ನ ತುಂಬ ಸಹ ತನಿಖೆ ಮಾಡಿ ಯಾರ್ಯಾರಿದ್ದಾರೆ ಕಟ್ಟಕಡೆಯ ಮನುಷ್ಯನಿಗೆ ಮತ್ತು ಅತಿ ಎತ್ತರದ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಇವತ್ತೊಂದು ಸಹ ಅಂಥ ಸಂಘಗಳ ಮೇಲೆ ಅಂಥವ್ರ ಮೇಲೆ ಅದು ಭಾರತ ದೇಶದಲ್ಲಿರಲಿ ಇನ್ನಿತರ ಯಾವುದೇ ದೇಶನಾಗಿರಲಿ ಎಲ್ಲೇ ಇದ್ದರೂ ಕೂಡ ಅಂಥವ್ರನ್ನ ನಾವು ಶಿಕ್ಷೆಗೆ ಗುರಿಪಡಿಸಬೇಕು. ಕಠಿಣ ಕ್ರಮಗಳನ್ನ ನಾವು ಕೈಗೊಳ್ಳಬೇಕು. ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋಂಥ ಚರ್ಚೆ ಕೂಡ ಆಗ್ತಾ ಇದೆ. ಅದಾಗಲಿ. ಈಗ ನೋಡಿ, ಈಗ ಪ್ರಮುಖವಾಗಿ ಈಗ ನಾವು ಇದನ್ನು ಮಾತಾಡಿದರೆ ಏನಾಗ್ತದೆ, ಈ ಸಂದರ್ಭದಲ್ಲಿ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅದನ್ನು ನಂತಕ್ಕೆ ಬರೋಣ. ಈ ಸಂದರ್ಭದಲ್ಲಿ ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಅದು ಪ್ರಮುಖವಾಗಿದ್ದನ್ನು ಈ ಭದ್ರತಾ ವೈಫಲ್ಯ ಏನಿದೆ ಅದರ ನಂತರ ಇದು ಯಾರು ಮಾಡಿದ್ದಾರೆ, ಅದು ಉಗ್ರರ ಕೃತ್ಯನೋ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಾನು ಓದಿದ್ದೆ ಕೆಮಿಕಲ್ ಇದನ್ನು ಅಂತೇಳಿ ತನಿಖೆ ಮಾಡ್ತಾಯಿದ್ದಾರೆ ಅಂಥೇಳಿ. ಉಗ್ರರ ಕೃತ್ಯ ಆಗಿರಲಿಕ್ಕೆ ಸಾಧ್ಯ ಇದೆ. ಅದಾಗಿದ್ದರೆ ನಿಶ್ಚಿತವಾಗಿಯೂ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು. ಹಿಂದೆ ಆದ ಇದರಿಂದ ಇನ್ನೂ ಕೂಡ ಕೇಂದ್ರ ಸರ್ಕಾರ ಪಾಠ ಕಲ್ತಿಲ್ಲ ಅಂತ ಅನ್ನೋಕ್ಕಾಗುತ್ತೆ. ಹಿಂದೆ RDX ನಮ್ಮಲ್ಲಿ ಬಂತಲ್ಲ, ಕೇಂದ್ರ ಭಾಗದಲ್ಲಿ ಆಗಿರ್ತಕ್ಕಂಥ ಅದು ರೆಡ್ ಫೋರ್ಟ್ನಲ್ಲಿ ಅದು ವಿಷಯದಲ್ಲಿ ಇಂಥದ್ದು ಆದಾಗ ಸುರಕ್ಷತೆ ಇದೆಲ್ಲ ಪ್ರಶ್ನೆ ಬರ್ತದೆ. ಅದರಲ್ಲಿ ಈಗ ಪ್ರಮುಖವಾಗಿರುವಂಥದ್ದು ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ಭಯಭೀತರಾಗಿದ್ದಾರೆ. ಇವತ್ತೊಂದು ದಿವಸ ಅಲ್ಲೆಲ್ಲನೂ ಕೂಡ ಜನ ಇದು ಆಗಿದೆ. ಆ ಮೃತರ ಕುಟುಂಬಗಳಿಗೆ ಅವರಿಗೆ ನಾವು ಸಾಂತ್ವನ ಹೇಳುವಂಥದ್ದು, ಗಾಯಾಳುಗಳಿಗೆ ಇವತ್ತೊಂದು ದಿವಸ ನಾವು ಟ್ರೀಟ್ಮೆಂಟ್ ಇದು ಪ್ರಾಮುಖ್ಯತೆ ವಹಿಸ್ತದೆ. ಇದು ಪ್ರಮುಖ ಈ ಸಂದರ್ಭದಲ್ಲಿ. ಹಿಂದೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಾಗ ನಿಮ್ಮ ಸರ್ಕಾರವನ್ನು ಹೊಣೆ ಮಾಡಿದ್ರು, ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ನೋಡಿ ಈಗ ನಾವೀಗ ಅದನ್ನು ನಾವು ಒತ್ತಾಯ ಮಾಡಿದರೆ ಈಗ ಪ್ರಮುಖವಾಗಿ ಗಾಯಾಳುಗಳೇನಿದ್ದಾರೆ ಆ ಕುಟುಂಬದವ್ರು ಏನು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಇದು ಮಾಡುವಂಥದ್ದು ಮತ್ತು ಈ ಕೃತ್ಯ ಯಾರಿಂದ ಆಗಿದೆ ಅದು ಎಷ್ಟೇ ದೊಡ್ಡವರಿರಲಿ ಯಾವುದೇ ದೇಶದಲ್ಲಿ ಲಿಂಕ್ ಇರಲಿ ಅದೆಲ್ಲ ಚೈನವನ್ನು ಎಸ್ಟಾಬ್ಲಿಷ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದು ಪ್ರಮುಖ. ಇದು ಥ್ಯಾಂಕ್ ಯು.